This is the hello. Hello everyone. Welcome back to our channel Shivyogi Academy. In this video, we are going to study about the numericals. Okay. Before watching this video, please do subscribe our channel Shivyogi Academy and this video share it out with your friends. Okay. Let's begin. Welcome once again. See. The total RT resistance is equal to RT5 resistance is equal to 5 ohm. Okay, here milliammeter is connected like this. Negative terminal, positive terminal is connected to the power supply. Okay, applied voltage, this is applied voltage or external source. Applied voltage. Okay, this is the key is closed. A current electrons start to move, current flow through the circuit, it produces the IR drops at ends of the voltage, ends of the resistance, positive, negative. Okay, this is the circuit. Here in part 4, in part 3 video, uploaded video part 3 in this channel, already we got the RT5 resistance, that is the we got 5 ohm. So idli ಏನು ಕೇಳ್ಬೋದು ಅಂದ್ರೆ total resistance is the circuit in the the uploaded video, that is the part 3 ವಿಡಿಯೋದಾಗ ನಾವು ಇಲ್ಲಿವರೆಗೂ ಸಾಲ್ವ್ ಮಾಡಿದ್ವಿ ಹೌದಾ. RT5 ನಮಗೆ ಎಷ್ಟು ಸಿಕ್ಕಿತ್ತು, 5 ಓಮ್ ಸಿಕ್ಕಿತ್ತು ಹೌದ್ರಿ. ಸೊ ಹಿಯರ್ ಸರ್ಕ್ಯೂಟ್ ಏನು ಕೊಟ್ಟಿರ್ತಾರೆ, ಈ ಥರ ಒಂದು ಇದ್ರೊಳಗೆ ಟೋಟಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು ಕೊಟ್ಟಿರ್ತಾರೆ ಹೌದಾ. 3 ರೆಸಿಸ್ಟೆನ್ಸ್ ಸೀರೀಸ್ ಇದ್ವು, ಮತ್ತು 2 ರೆಸಿಸ್ಟೆನ್ಸ್ ಪ್ಯಾರಲ್ ಇದ್ವು, ಮತ್ತು ಹೋಲ್ ಸರ್ಕ್ಯೂಟ್ ಸೀರೀಸ್ ಟು ದ್ಯಾಟ್, ದೆನ್ ಹೋಲ್ ಸರ್ಕ್ಯೂಟ್ ಈಸ್ ಪ್ಯಾರಲ್ ಟು ದ R6 R7 ರೆಸಿಸ್ಟೆನ್ಸ್ ಇತ್ತು. ಫೈನಲಿ ನಮಗೆ ಈ ಥರ ಆಯ್ತು. ಈಗ ಸರ್ಕ್ಯೂಟು ರೆಡೀಸ್ ಆಯ್ತು. ಇಲ್ಲಿ ಅದನ್ನು ಕೇಳ್ಬೋದು, ಟೋಟಲ್ ರೆಸಿಸ್ಟೆನ್ಸ್ ಕೇಳಿದ್ರೆ ಅಂದರೆ ಇಷ್ಟು ಮುಗೀತು. ಮತ್ತು ಅವ್ರು ಏನಾರ ನಮಗೆ ವೋಲ್ಟೇಜನ್ನು ಕೊಟ್ಟು ಕರೆಂಟನ್ನು ಅಥವಾ ಕರೆಂಟನ್ನು ಕೊಟ್ಟು ನಮ್ಗೆ ವೋಲ್ಟೇಜ್ ಫೈಂಡ್ ಔಟ್ ಮಾಡೋಕೆ ಹೇಳ್ಬೋದು. ಕರೆಂಟ್ ಎಷ್ಟು ಕೊಟ್ಟಿರ್ಬೋದು, 2 milliamp ಅಂತ ಮೆನ್ಷನ್ ಮಾಡಿರ್ಬೋದು ಇನ್ ದ ಪ್ರಾಬ್ಲಮ್. ಹಿಯರ್ ದೇ ಆಸ್ಕ್ಡ್ ಫೈಂಡ್ ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ಕರೆಂಟ್ ಆರ್ ಐಆರ್ ಡ್ರಾಪ್ಸ್ ಅಕ್ರಾಸ್ ದ ಸರ್ಕ್ಯೂಟ್ ಅಂತ ಕೇಳ್ತಾರೆ. ಅಂದರೆ ವಿ ಫೈಂಡ್ ಔಟ್ ಮಾಡಬೇಕು. ಆರ್ ಇಸ್ ಈಕ್ವಲ್ ಟು ಎಷ್ಟು ಐತ್ರಿ, ಇಲ್ಲಿ 5 ಓಮ್ ಐತಾ. ಓಕೆ, ಟೋಟಲ್ ರೆಸಿಸ್ಟೆನ್ಸ್ ಆ್ಯಂಡ್ ಐ ಇಸ್ ಈಕ್ವಲ್ ಟು ಎಷ್ಟು ಐತಿ, 2 milliamp ಐತಾ. ಸೊ ವಿ ಫೈಂಡ್ ಔಟ್ ಮಾಡೋಕೆ ಕೇಳ್ಯಾರ ಅಂದ್ರೆ ಓಮ್ಸ್ಲಾ ಯೂಸ್ ಮಾಡಬೇಕು. ಒಂದು ಟ್ರಿಕ್ಸ್ ಹೇಳಿದ್ದೆ ನಾನು, ವಿ ಐ ಆರ್ ಹೌದಾ. ವಿಚ್ ಅವರ್ ಫಿಸಿಕಲ್ ಕ್ವಾಂಟಿಟಿ ಯು ವಾಂಟ್ ಸರ್ಕಲ್ ಇಟ್ ಹೌದಾ, ವಿ ಆ್ಯಂಡ್ ರೈಟ್ ದ ರಿಮೈನಿಂಗ್ ಫಾರ್ಮುಲಾ ಐ ಆರ್. Okay, substitute here. I is equal to 2 milli, that is nothing but a 10 to the power minus 3 amp, and R is equal to 5 ohm. 5 into 2, so we got a 10 into 10 to the power minus 3 volt. Okay, SI unit of voltage is equal to volt, that is V is equal to 10 millivolt. Okay, next ಅವರು ನಮಗೇನು ಕೇಳ್ಬೋದು, ಇನ್ನೊಂದು ಸರ್ಕ್ಯೂಟ್ ಒಳಗೆ ಈ ಥರ ಸರ್ಕ್ಯೂಟ್ ಐತೆ ಅಂತ ತಿಳ್ಕೊರಿ ಹೌದಾ. ಇಲ್ಲಿ ಏನೋ ನಮ್ಗೆ V1 ವೋಲ್ಟೇಜ್ ಕೊಟ್ಟಿರ್ಬೋದು, V2 ವೋಲ್ಟೇಜ್ ಏನು ಕೊಟ್ಟಾರ ಫೈಂಡ್ ಔಟ್ ಮಾಡೋಕೆ ಹೇಳಿರಬೇಕು. ಕರೆಂಟನ್ನು ನೋನ್ ಟರ್ಮ್ ಇರ್ಬೋದು, ಅಪ್ಲೈಡ್ ವೋಲ್ಟೇಜನ್ನು ನೋನ್ ಟರ್ಮ್ ಐತೆ ಹೌದಾ. ನಮಗೀಗ ಏನು ಫೈಂಡ್ ಔಟ್ ಮಾಡಬೇಕು ನಾವು, ಇದು ಎಷ್ಟು ಕೊಟ್ಟಿರ್ಬೋದು, 30 ವೋಲ್ಟ್ ಕೊಟ್ಟಿರ್ಬೋದು, ಇದು 20 ವೋಲ್ಟ್ ಕೊಟ್ಟಿರ್ಬೋದು. ಈಗ ಇದನ್ನು ಫೈಂಡ್ ಔಟ್ ಮಾಡೋಕೆ ಹೇಳ್ತಾರೆ. ನಮಗೆ ಏನು ಗೊತ್ತೈತಿ, ಸೀರೀಸ್ ಸರ್ಕ್ಯೂಟ್ ಒಳಗೆ IR ಡ್ರಾಪ್ಸ್ ಪ್ರೊಡ್ಯೂಸ್ ಆಗುತ್ತೆ, ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಸೊ ಅಪ್ಲೈಡ್ ವೋಲ್ಟೇಜ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಬ್ರಾಂಚ್ ವೋಲ್ಟೇಜಸ್. ವಿ ಅಪ್ಲೈಡ್ ವೋಲ್ಟೇಜ್ ಇಸ್ ಈಕ್ವಲ್ ಟು 30 ವೋಲ್ಟ್, branch voltage is equal to V1 20 volt, V2 is the unknown terms. So keep outside from this equation. V2 is equal to 30, it comes to the left side of the equal sign, that's why minus 20 volt. 30 minus 20 is equal to 10 volt. Okay, 10 volt. ಈ ಥರ ಕೊಟ್ಟು ಮತ್ತು ಇದನ್ನು ಹಿಂಗೆ ಕೊಟ್ಟು ಏನು ಕೇಳ್ತಾರೆ, ನೀವು V2 ಫೈಂಡ್ ಔಟ್ ಮಾಡಬೇಕು, ಬ್ರಾಂಚ್ ವೋಲ್ಟೇಜ್, ಮತ್ತು ಕರೆಂಟನ್ನು ಫೈಂಡ್ ಔಟ್ ಮಾಡೋಕೆ ಹೇಳ್ತಾರೆ ಅವರು. ಅವಾಗ ನಾವೇನು ಮಾಡಬೇಕು, ನಮ್ಗೆ ಟೋಟಲ್ ವೋಲ್ಟೇಜ್ ಗೊತ್ತಾಯ್ತು, ಎಷ್ಟಾಯಿತು, 30 ಅಪ್ಲೈಡ್ ವೋಲ್ಟೇಜ್ ಐತಿ. ಸಮ್ ಆಫ್ ಇಂಡಿವಿಜುವಲ್ ವೋಲ್ಟೇಜ್ ಇಸ್ ಈಕ್ವಲ್ ಟು ಅಪ್ಲೈಡ್ ವೋಲ್ಟೇಜ್. 10 volt is the calculated value, so already known value. V1 is equal to 20, V2 we got 10, so 30 voltage. For total voltage is equal to 30 volt. Drop voltage is equal to sum of drop individual voltage is equal to
ಆ್ಯಂಡ್ ದ ಅಪ್ಲೈಡ್ ವೋಲ್ಟೇಜ್. ಹೌದಾ, ಕರೆಕ್ಟ್ ಐತಿ ಇದು. ನೆಕ್ಸ್ಟ್ ಇಲ್ಲಿ ನಮ್ಗೆ ಐ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರ್ಬೋದು ಅವ್ರು. ಹೌದಾ, ಐ ಇಲ್ಲಿ ಆಲ್ರೆಡಿ ಏನು ಕೊಟ್ಟಿರ್ತಾರೆ, R1 ಓಮು, R2 ರೆಸಿಸ್ಟೆನ್ಸ್ 2 ಓಮ್ ಅಂತ ಕೊಟ್ಟಿರ್ತಾರೆ ಅಂತ ಇಟ್ಕೋರಿ, ಅಸ್ಯೂಮ್ ಇಟ್. ಸೊ 1 + 2 = 3 ಆಗುತ್ತೆ, ಯಾಕಂದರೆ ಸೀರೀಸ್ ಐತಿ. ಸೀರೀಸಲ್ಲಿ ರೆಸಿಸ್ಟೆನ್ಸ್ ಆ್ಯಡ್ ಅಪ್ ಆಗ್ತಾವೆ, ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಸೊ I = V/R ಅಕಾರ್ಡಿಂಗ್ ಟು ಓಮ್ಸ್ ಲಾ. I = V/R. V = calculated 30 applied voltage. R = 3 ohm. So 3 1 ja 3 10 ja. I = 10. I = 10 ampere. Okay, in this way we are going to find out the values. I think it's clear to all. Okay, all of you got this point.